ಸಮ್ಮೇಳನ ಮಾಡ್ತೀವಿ ಅಂದಕ್ಕೋಸ್ಕರ ಮಾಡಬಾರದು ಅಂತ ಹೇಳೋದಕ್ಕೆ ಕಾಶ್ಯಪ್ನವ್ರಿಗೆ ನಾನು ಯಾವುದೇ ಹೋರಾಟಗಾರರಿಗೆ ಹೋರಾಟ ಮಾಡೋರಿಗೆ ಬೇಡ ಅಂತ ಹೇಳೋದಕ್ಕೆ ನಾನು ಅದಕ್ಕೆ ಪೂರಕವಾಗಿ ಸ್ವಾಮೀಜಿ ಹೇಳೋದೇನಂತ ಹೇಳಿದ್ರೆ ಆ ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಆ ಲೀಡರ್ಗಳಲ್ಲಿ ಭಾಗವಹಿಸಬಾರದು ಅಂತೇಳಿ ಹಿಂದೆ ಬಿಜೆಪಿ ಸರ್ಕಾರದೊಳಗೆ ಯಾವುದೇ ರೀತಿಯಾದಂತಹ ಈ ರೀತಿ ಮಾಡಿರಲಿಲ್ಲ. ಬೊಮ್ಮಾಯಿಯವರ ಮನೆ ಮುತ್ತಿಗೆ ಹಾಕಿದ್ವಿ, ಹೆದ್ದಾರಿ ಬಂದ್ ಮಾಡಿದ್ವಿ, ಶೆಟ್ಟರ್ ಮನೆ ಮುತ್ತಿಗೆ ಪ್ರಯತ್ನ ಮಾಡಿದ್ವಿ. ಆ ಸಂದರ್ಭದಲ್ಲಿ ಈ ರೀತಿ ಮಾಡಲಿಲ್ಲ. ಈಗ ಕಾಂಗ್ರೆಸ್ ಸರ್ಕಾರ ನಮ್ಮ ಹೋರಾಟ ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರು ಸ್ವಾಮೀಜಿ. ಯಾವ ರೀತಿ ಹೋರಾಟ ಹತ್ತಿಕ್ಕಂತ ಮಾಡಿದ್ದಾರೆ? ಯಾರು ನಿಲ್ಸಿದ್ರ? ಏನು ಬೇಡ ಅಂದ್ರ? ಮುಖ್ಯಮಂತ್ರಿಗಳು ಸಮಯಕ್ಕೂ ಕೇಳಿದಾಗ ನಾವು 4 ಬಾರಿ ಸಮಯ ಕೊಟ್ಟರೆ, ಈ ಸರ್ಕಾರ ಆದಮೇಲೆ 4 ಬಾರಿ ಮುಖ್ಯಮಂತ್ರಿಗಳ ಹತ್ರ ಭೇಟಿಯಾಗಿದ್ದೀವಿ. ಅವ್ರು ಮಾತೇ ಕೇಳಕ್ಕೆ ರೆಡಿ ಇಲ್ಲ. ಇವ್ರದ್ದು ಉದ್ದೇಶ ಏನು? ಕಾಂಗ್ರೆಸ್ನ ದೂರಬೇಕು, ಮೀಸಲಾತಿ ಕೊಟ್ಟಿಲ್ಲ ಲಿಂಗಾಯತರಿಗೆ ಅನ್ನೋದು ಒಂದೇ ಒಂದು ಟಾರ್ಗೆಟನ್ನು ಇಟ್ಕೊಂಡು ಇವ್ರು ಮಾಡ್ತಾ ಇದ್ದಾರೆ ವಿನಃ ಮುಖ್ಯಮಂತ್ರಿಗಳು ಸಮಯ ಕೊಟ್ಟಿದ್ದಾರೆ, 2 ಅವರ್ ಚರ್ಚೆ ಆಯಿತು. ಪೂರ್ಣ ಪ್ರಮಾಣ ವರದಿ ಬೇಕು ಹಿಂದುಳಿದ ವರ್ಗದ್ದು. ಪೂರ್ಣ ಪ್ರಮಾಣ ವರದಿ ತೆಗೆದುಕೊಳ್ಳದೆ ಮೀಸಲಾತಿಯನ್ನು ಮಾಡೋದಕ್ಕಾಗೋದಿಲ್ಲ. ಮತ್ತೆ ಕೋರ್ಟ್ನಲ್ಲಿ ಹೋದರೆ ತಡೆಯಾಜ್ಞೆ ಅದಕ್ಕೆ ಕೊಡ್ತಾರೆ. ಕಾನೂನು ಅರಿವು ಇಟ್ಕೊಂಡು ನಾವು ಹೋರಾಟಗಳನ್ನು ಮಾಡಬೇಕು. ಒಂದು ನ್ಯಾಯವಾದಿಗಳ ಪರಿಷತ್ತನ್ನು ಮಾಡಿಕೊಂಡು ವಕೀಲರು ಕರ್ಕೊಂಡು ಬಂದು ಮುಖ್ಯಮಂತ್ರಿಗಳು 2 ಅವರ್ ಚರ್ಚೆ ಮಾಡಿದಾಗ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇನ್ನೂ 12 ಜಿಲ್ಲೆ ಸರ್ವೆ ಆಗಬೇಕು, ಪೂರ್ಣ ಪ್ರಮಾಣ ವರದಿ ತೆಗೆದುಕೊಂಡ ಮೇಲೆ ನಾನು ಕ್ಯಾಬಿನೆಟಿಗೆ ಕಳಿಸ್ತೀನಿ. ಅದನ್ನ ಆ ವರದಿ ಆಧರಿಸಿ ಆ ವರದಿಯಲ್ಲಿ ಕೊಡಬೇಕಲ್ಲ. ಹಿಂದುಳಿದ ವರ್ಗದ ಆಯೋಗ ಇವರಿಗೆ ಮೀಸಲಾತಿ 2A ಕೊಡಬಹುದು ಅಂತೇಳಿ ಅವರು ಕೊಟ್ಟಾಗ ನಾವು ಸರ್ಕಾರಕ್ಕೆ ತೊಗೊಂಡು ಹೋಗ್ಬೋದು. ಸರ್ಕಾರದ ಪ್ರಶ್ನೆ ಬರೋದು ಅವಾಗ. ನಿಮ್ಮ ಸರ್ಕಾರ ಬಂದ ಮೇಲೆ ನಾವು ಮಾಡ್ತೀವಿ ಕಾಂಗ್ರೆಸ್ ಸರ್ಕಾರ ಅಂತ ಹೆಬ್ಬಾಳ್ಕರ್ ಹೇಳಿದ್ರಿ, ನೀವು ಹೇಳಿದ್ರಿ. ಇಲ್ಲಿವರೆಗೂ ಅದೇನು ಅಂತ್ಯನೇ ಕಾಣಿಲ್ಲ. ನಾವು ಇವಾಗೂ ಕೂಡ ಹಿಂಸರಿದಿಲ್ಲ. ನಮ್ಮ ಹೋರಾಟ ಇದೆ. ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕಾಗತ್ತೆ. ಕಾನೂನನ್ನು ಅರ್ಥ ಮಾಡಿಕೊಂಡು ಮಾಡಬೇಕು. ಹಿಂದೆ ಮಾಡಿದ ತಪ್ಪನ್ನು ಮತ್ತೆ ನಾನು ಪದೇ ಪದೇ ಮಾಡಲ್ಲ ಅಂತ ಮಾನ್ಯ ಸಿದ್ದರಾಮಯ್ಯನವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ಮಾಡಿದ್ದೇನು, ಮಧ್ಯಂತರ ವರದಿ ತೊಗೊಂಡು ತಕ್ಷಣ 2D 2C 2% ಏರಿಸ್ಬಿಟ್ಟು ಅದು ಅಲ್ಪಸಂಖ್ಯಾತರ ಮೀಸಲಾತಿ ಕಿತ್ಕೊಟ್ಟು ಅದೇನಾಯ್ತು ಇವತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದೆ. ಅದನ್ನು ವಿಚಾರಣೆ ಮಾಡ್ತಾ ಇಲ್ಲ. ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಕೊಟ್ಟಿದ್ದಾರೆ. ಅದನ್ನು ಫಸ್ಟು ತಡೆಯಾಜ್ಞೆಯನ್ನು ತೆಗಿಸ್ಬೇಕು. ಇವರು ಸರ್ಕಾರ ಹಿಂಬರ ಕೊಟ್ಟು ಬಂದಿದ್ರಲ್ಲ, ನಾವು 2B ಮೀಸಲಾತಿಗೆ ಏನು ತೊಂದರೆ ಮಾಡಲ್ಲ ಅಂತ. ಇದು ಸರಿನಾ? ಇದನ್ನು ಅವ್ರು ಮಾತಾಡೋಕೆ ರೆಡಿ ಇಲ್ಲ. ಯಾಕಂದರೆ ಅವ್ರ ಬಣ್ಣ ಬಯಲಿಗಾಗತ್ತೆ ಸತ್ಯ ಮಾತಾಡಿದ್ರೆ. ಖಂಡಿತವಾಗಿ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಮಾತು ಕೊಟ್ಟಂತೆ ಅವರು ಹಿಂದುಳಿದ ವರ್ಗದ ಆಯೋಗದ ವರದಿಯನ್ನು ಪಡೆದು ಏನು ಇನ್ನೂ 12 ಜಿಲ್ಲೆ ಸರ್ವೆ ಆಗಬೇಕು, ಆ ಸರ್ವೆ ಮಾಡಿದ ಮೇಲೆ ಅದನ್ನು ರಿಪೋರ್ಟ್ ತೊಗೊಂಡು ನಾನು ಕ್ಯಾಬಿನೆಟಲ್ಲಿ ಇಟ್ಟು ಮುಂದೆ ನಿರ್ಧಾರ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಆಗುತ್ತೆ, ಸಮಯ ಬೇಕಲ್ಲ. ನೋಡಿ, ಆಯೋಗಕ್ಕೆ ನೇಮಕ ಮಾಡ್ತಾರೆ. ಒಬ್ಬರು ಅಧ್ಯಕ್ಷರು ಮಾಡಲೇಬೇಕು. ಅದು ಮಾಡಬೇಕಲ್ಲ, ಸರ್ಕಾರ ಮಾಡುತ್ತೆ. ಚುನಾವಣೆ ಬಂತು, ನೀತಿ ಸಂಯೋಜನೆ ಇತ್ತು, ಮಧ್ಯಂತರ ಅಲ್ಲ, ಪೂರ್ಣ ಪ್ರಮಾಣ ವರದಿ. 3-4 ವರ್ಷ ಅಲ್ಲ, 3-4 ವರ್ಷ ಅದಕ್ಕಾಗುತ್ತೆ ಅಲ್ಲ. ಖಂಡಿತ ನಮ್ಮ ಸರ್ಕಾರದ ಅವಧಿ ಮುಗಿಯೋ ಒಳಗಡೆನೆ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಎಲ್ಲ ಶಾಸಕರು ಹೋಗಿ ಮತ್ತೊಂದು ಸಾರಿ ನಾವು ಮನವಿ ಮಾಡ್ಕೋತೀವಿ. ಅದನ್ನು ಒಂದು 3-6 ತಿಂಗಳಲ್ಲಿ ವರದಿಯನ್ನು ತೆಗೆದುಕೊಂಡು ಅದಕ್ಕೊಂದು ನಿರ್ಧಾರ ಸರ್ಕಾರ ಮಾಡಬೇಕು ಅಂತೇಳಿ ನಾವು ಒತ್ತಡವನ್ನು ಮಾಡ್ತೀವಿ. 6 ತಿಂಗಳ ಅವಧಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೋತೀವಿ. ಇಲ್ಲ, ಗಡುವು ಯಾರಿಗೂ ಕೊಟ್ಟಿಲ್ಲ. ಅವರೇ ಹೇಳಿದಾರಲ್ಲ, ನಾನು ಪೂರ್ಣ ಪ್ರಮಾಣ ವರದಿ ತಕ್ಷಣ ತೆಗೆದುಕೊಂಡು ನಾನು ಕ್ಯಾಬಿನೆಟಲ್ಲಿ ಇಟ್ಟು ನಿರ್ಧಾರ ಮಾಡ್ತೀನಿ ಅಂತ ಅವರೇ ಮಾತು ಕೊಟ್ಟಿದ್ದಾರಲ್ಲ. ಇದನ್ನ ಕೊಟ್ಟ ಮೇಲೂ ಸುಮ್ಮನೆ ಮುಖ್ಯಮಂತ್ರಿಗಳ ಮೇಲೆ ಪದೇ ಪದೇ ಹೇಳೋದು ಎದುರಿಸಿದ್ದಾರೆ. ಪೂಜ್ಯರು ಆಗಿ ಒಬ್ಬರು ಮುಖ್ಯಮಂತ್ರಿಗಳ ಬಗ್ಗೆ ಅಷ್ಟೊಂದು ಕೀಳುವಾಗಿ ಮಾತಾಡುವಂಥದ್ದಲ್ಲ. ಏನು ಸರ್ಕಾರ ಪ್ರತಿಭಟನಾಕಾರರಿಗೆ ಎದುರಿಸ್ತಾ ಇದೆ, ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಎದುರಿಸ್ತಾ ಇದ್ದಾರೆ. ಯಾರಿಗೆ ಎದುರಿಸಿದ್ದಾರೆ? ನಾನು ಒಬ್ಬ ರಾಷ್ಟ್ರೀಯ ಅಧ್ಯಕ್ಷನಾಗಿ ನಿರಂತರವಾಗಿ ನನ್ನ ಎಲ್ಲ ಜಿಲ್ಲಾಧ್ಯಕ್ಷರು, ನನ್ನ ತಾಲೂಕು ಅಧ್ಯಕ್ಷರ ಜೊತೆಗೆ ಸಂಪರ್ಕ ಇದ್ದಂಥವ್ರು ಒಬ್ಬರು ಕೂಡ ದೂರನ್ನು ಸಲ್ಲಿಸಿಲ್ಲ. ಇವ್ರು ಸುಮ್ಮನೆ ಸರ್ಕಾರದ ಮೇಲೆ ಅಂದರೆ ತಪ್ಪು ಆರೋಪ ಹೊರಿಸೋದು ಜನದ ಮುಂದೆ, ಸಮುದಾಯದವ್ರ ಮುಂದೆ. ನೋಡಿ, ಅಲ್ಲ ಮುಖ್ಯಮಂತ್ರಿಗಳು ನಮಗೆ ಅವಕಾಶ ಕೊಟ್ಟಿಲ್ಲ, ಅವ್ರು ಚರ್ಚೆ ಮಾಡಿಲ್ಲ. 2.5 ಗಂಟೆಗೆ ಚರ್ಚೆ ಮಾಡಿದ್ವಲ್ಲ ಮೊನ್ನೆ ತಾನೇ, ಕುಲಂಕುಷವಾಗಿ. ಅದು ನ್ಯಾಯವಾದಿಗಳಿದ್ರು.
ಯಾರೋ ನ್ಯಾಯವಾದಿಗಳು ಹೇಳಿದ್ರು ನಿಮ್ಮ ಪರಮಾಧಿಕಾರವನ್ನು ವಿಚಾರ ಮಾಡಿ ನೀವು ಕೊಟ್ಬಿಡ್ಬೇಕು ಅಂತ. ಪರಮಾಧಿಕಾರ ಮಾಡೋಕ್ಕಾಗತ್ತಾ ಯಾವ ಮುಖ್ಯಮಂತ್ರಿಗಳು ಕಾನೂನನ್ನು ಬಿಟ್ಟು? ಆಗಿತ್ತಲ್ಲ ಅಲ್ಲ, ಆಗಿತ್ತಲ್ಲ. ಯಾವಾಗ 2.5 ವರ್ಷ ಆದಮೇಲೆ ಎಷ್ಟು ಹೋರಾಟಗಳು ಮಾಡಿದ್ವಿ. ಅರಮನೆ ಮೈದಾನದಲ್ಲಿ ಹೋರಾಟ ಮಾಡಿದ್ವಿ, ಅದನ್ನು ತಡೆಯಕ್ಕೆ ನೋಡಿದ್ರು ಇದೇ ಸರ್ಕಾರದವರು. ಹಿಂದೆ ನಮ್ಮನ್ನು ಅರೆಸ್ಟ್ ಮಾಡಕ್ಕೆ ನೋಡಿದ್ರು, ನಾವು ಯಾವುದಕ್ಕೂ ಹೆದರ್ಲಿಲ್ಲ, ಕುಗ್ಲಿಲ್ಲ. ಹೌದು ಅಲ್ಲ, ಅಲ್ಲಿ ತಮಗೆ ಡಬಲ್ ಸ್ಟ್ಯಾಂಡರ್ಡ್ ಅಲ್ಲ. ಹಿಂದಿನ ಸರ್ಕಾರದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಸದನದಲ್ಲಿ ಮಾತು ಕೊಟ್ಟಿದ್ರು, 6 ತಿಂಗಳಲ್ಲಿ ಮೀಸಲಾತಿ ಕೊಡ್ತೀನಿ ಅಂತೇಳಿ. ಬಸವರಾಜ ಬೊಮ್ಮಾಯಿ ಅವರು ಕೂಡ ತಾಯಿ ಮೇಲೆ ಆನೆ ಮಾಡಿದ್ರು ಬೆಳಗಾವಿ ಹೋರಾಟದಲ್ಲಿ. ನಾನು, ಯತ್ನಾಳು, CC ಪಾಟೀಲು, ಅರವಿಂದ್ ಬೆಲ್ಲದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ದಾಗ 5 ಜನ ಒಳಗಡೆ ಇದ್ದಾಗ ತಾಯಿ ಮೇಲೆ ಆನೆ ಮಾಡಿದ್ರು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು. ಅವ್ರಿಗೆ ಯಾಕೆ ಒತ್ತಡ ಅಷ್ಟು ಬಂತು ಅಂದರೆ ಆನೆ ಮಾಡಿದ್ರು, ಮಾತು ಕೊಟ್ಟಿದ್ರು, ಕೊಡ್ತೀನಿ ಅಂತ ಯಡಿಯೂರಪ್ಪನವ್ರು ಮಾತು ಕೊಟ್ಟಿದ್ರು, ಬೊಮ್ಮಾಯಿ ಅವರು ಮಾತು ಕೊಟ್ಟಿದ್ರು. ನಮ್ಮ ಮುಖ್ಯಮಂತ್ರಿಗಳು ಕೂಡ ಭಾಳ ಸ್ಪಷ್ಟವಾಗಿದ್ದಾರೆ. ನಾನು ಕಾನೂನಾತ್ಮಕವಾಗಿ ಅವ್ರು ಮಾಡಿದ ತಪ್ಪನ್ನು ನಾನು ಮಾಡೋದಿಲ್ಲ. ಕಾನೂನಾತ್ಮಕವಾಗಿ ಎಲ್ಲ ವರದಿಯನ್ನು ಪಡೆದು ಆ ವರದಿ ಆಧರಿಸಿ ಮುಂದೆ ನಾನು ನಿರ್ಧಾರ ಮಾಡ್ತೀನಿ ಅಂತ ಹೇಳಿದ್ದಾರೆ.